ಮುಂದೆ ನನ್ನ ಜೀವವಿಲ್ಲ. ಕುಲಮತಗಳನ್ನು ಸಮಯದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯವನು, ರಣ ಹುಲಿಯವನು, ರಣ ಪಡೆಗಳಿಗೆ ಅಧಿಪತಿಯವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಮಹಾನಗರ ಬೆಂಗಳೂರನ್ನು ಮಾದರಿ ನಗರವನ್ನಾಗಿ ಕಟ್ಟಲೇಬೇಕೆಂದು ಪಣತೊಟ್ಟ ಶ್ರೀ ಕೆಂಪೇಗೌಡರು ಆರ್ಥಿಕ ಸಹಾಯಕ್ಕೆ ಶ್ರೀ ಕೃಷ್ಣದೇವರಾಯರ ಬಳಿ ಹೋಗಿ ಹಾಗೂ ಸಾಮ್ರಾಟರಲ್ಲಿ ಮೆಚ್ಚುಗೆಯನ್ನು ಪಡೆದರು. ಭುವಿಗೆ ಇಳಿದ ಅಮರಲೋಕ ವಿಜಯನಗರ ಕಂಡ ಒಡನೆ ಕೊಡೆಗಿಕೊಂದು ಮಿಂಚು ಪ್ರಖರ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂದು ಪ್ರತಿರೂಪ ಇರಲಿರಲನದೇ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಕಂಕಣ ತೊಟ್ಟನು ಕೆಂಪೇಗೌಡ. ಕನಸಲ್ಲಿ ಬಂದಳು ತಾಯಿ ದೇವಿ ಅನ್ನಮ್ಮ ತಾಯಿ ಜಗನ್ಮಾಯಿ. ಗುರಿ ಸೇರು ಉತ್ತರದಾರಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ. ಹುಡುಗಿಯೊಮ್ಮೆ ಅಡ್ಡು ಬಿದ್ದ ಗೌಡನು ಕಾಲವ ನೋಡಿ ಅಡಿಗಲ್ಲು ನೆಟ್ಟನು. ಬೆಳೆಯನ್ನಿಟ್ಟ ಹೆಜ್ಜೆ ಹೆಜ್ಜೆಗೊಂದನು, ಗೋಪುರವಿಟ್ಟ ದಿಕ್ಕು ದಿಕ್ಕಿಗೊಂದನು. ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ, ಕೆರೆ ಕಾಲುವೆಗಳ ತೋಡಿದ ಪುಣ್ಯಾತ್ಮ, ಪರಭಾಷಿಕರ ಕರೆದ ಪ್ರೇಮಾತ್ಮ, ಕುಲಕಸುಳುಗಳ ತೋರೆದ ಪರಮಾತ್ಮ. ಊರ ಕಟ್ಟಿ ಸೂರು ಕೊಟ್ಟ ಆನ ಬೇಲ ಕಾನೀನೆಕ್ಕ ನಾಡಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ. ವಿಷ್ಣು ಶೈವ ಪಂಥವೆಲ್ಲ ಮುಂದೆ ಇಲ್ಲ, ದಾನ ಧರ್ಮ ಮುಂದೆ ನನ್ನ ಜೀವವಿಲ್ಲ. ಹರಿಹರಿದವರ ಹರಿಹರಿಸಿದನು, ಹೊಸ ಹೊಸ ನಗರ ಮೆರೆ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಹರಿಹರಿದವರ ಹರಿಹರಿಸಿದನು, ಹೊಸ ಹೊಸ ನಗರ ಮೆರೆ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ನೃತ್ಯ ಮಾಡಿ ನಮ್ಮನ್ನು ರಂಜಿಸಿದ 7 ಮತ್ತು 8ನೇ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.